ಹಲೋ ಫ್ರೆಂಡ್ಸ್, ಶುಕ್ರವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ. ಮೊದಲಿಗೆ ಮನೋಜ್ ಅವನ ಫ್ರೆಂಡ್ ಜೊತೆ ಮಠಕ್ಕೆ ಹೋಗಿರ್ತಾನೆ. ಅಲ್ಲಿ ಭಿಕ್ಷೆ ಬೇಡೋದ್ರಿಂದ ಬರೋ ಇನ್ಕಮ್ಮು ನೀನು ಡಿಗ್ರಿ ತೊಗೊಂಡು ಓದಿದ್ರೂ ಬರಲ್ಲ ಅಂತ ಹೇಳಿ ಭಿಕ್ಷೆ ಬೇಡೋದಕ್ಕೆ ಐಡಿಯಾ ಕೊಟ್ಬಿಟ್ಟಿರ್ತಾರೆ. ಹಾಗೆ ಬಂದು ಭಿಕ್ಷೆ ಬೇಡ್ತಾ ಇರ್ತಾನೆ. ಅಷ್ಟರಲ್ಲಿ ಅದೇ ದೇವಸ್ಥಾನಕ್ಕೆ ಮೀನಾ ಕೂಡ ಬರ್ತಾಳೆ. ಮೀನನ್ನು ನೋಡಿ ಮನೋಜ್ ಅಲ್ಲಿರೋ ಟವಲ್ನ ತೊಗೊಂಡು ಮುಖದ ಮೇಲೆ ಮುಚ್ಕೊಂಡ್ಬಿಡ್ತಾನೆ. ಪಕ್ಕದಲ್ಲಿದ್ದರು, ಇದ್ಯಾಕಯ್ಯ ನನ್ನ ಟವಲ್ ತಗೊಂಡು ಮಕ್ಕ ಮುಚ್ಕೋತಾ ಇದೆಯಾ, ಕೊಡು ನನ್ನ ಟವಲ್ ಅಂತ ಹೇಳಿದಾಗ, ಅಯ್ಯೋ ಇರಯ್ಯ ಕೊಡ್ತೀನಿ ಅಂತ ಹೇಳ್ತಾನೆ. ನನಗೆ ಈಗಲೇ ಬೇಕು ಕೊಡು ಅಂತ ಹೇಳಿ ಕಿತ್ಕೊಂಡ್ಬಿಡ್ತಾರೆ. ಮೀನಿಗೆ ವಾಯ್ಸ್ ಎಲ್ಲ ಕೇಳಿದ್ದೀನಲ್ಲ ಅಂತ ಹೇಳಿ ಹಿಂದೆ ತಿರುಗಿ ನೋಡ್ತಾಳೆ. ಮನೋಜ್ನ ನೋಡಿ ತುಂಬಾ ಶಾಕ್ ಆಗಿಬಿಡುತ್ತೆ. ಏನು ಮಾತಾಡದೆ ಹಾಗೆ ಸೈಡಿಗೆ ಹೋಗಿ ನಿಂತ್ಕೋತಾಳೆ. ಇವ್ರು ಯಾಕಿಂತ ಕೆಲಸ ಮಾಡ್ತಾ ಇದ್ದಾರೆ, ಇವ್ರಿಗಿಂತ ಪರಿಸ್ಥಿತಿ ಬಂದಿರೋದಾದ್ರೂ ಏನು, ಯಾಕೆ ಹೀಗೆಲ್ಲ ಮಾಡ್ತಾ ಇದ್ದಾರೆ, ನಾನೇ ಹೋಗಿ ಮಾತಾಡ್ಸ್ಬಿಟ್ರೆ ಅವ್ರಿಗೆ ಅವಮಾನ ಆಗಿಬಿಡುತ್ತೆ, ಏನು ಮಾಡೋದು ಅಂತ ಹೇಳಿ ಹಾಗೆ ಬಂದು ಸೂರ್ಯನಿಗೆ ಫೋನ್ ಮಾಡ್ತಾಳೆ. ಈ ಕಡೆ ಮೀನಾ ಹೋಗಿದ್ದಾಳೆ ಅಂತ ಹೇಳಿ ಇವನು ಆರಾಮಾಗಿ ಕೂತ್ಕೊಂಡು ಭಿಕ್ಷೆ ಬೇಡ್ತಾ ಇರ್ತಾನೆ. ನಾವು ಹೋದ ತಿಂಗಳು ಬಂದಿದ್ವಲ್ಲ ಆ ದೇವಸ್ಥಾನಕ್ಕೆ ಬಂದ್ರಿ ಅಂತ ಹೇಳಿ ಕರೀತಾಳೆ. ಏನಮ್ಮ ನೀನು ಈಗ ತಾನೇ ಡ್ಯೂಟಿ ಮಾಡ್ತಾ ಇದ್ದೀನಿ, ಹಾರಕೆ ಓದ್ಕೊಬೇಡ ಅಂದರೂ ಓದ್ಕೊಂಡ್ಬಿಡ್ತೀಯಾ, ನೀನೇನೋ ಓದ್ಕೋತೀಯ, ಅಲ್ಲಿ ನಂಗೆ ಹರಕೆ ತೀರ್ಸೋದು ಎಷ್ಟು ಕಷ್ಟ ಗೊತ್ತಾ, ನೀನು ಓದ್ಕೊಂಡು ಓಡಾಡೋದಕ್ಕಾಗೋದಿಲ್ಲ ಅಂತ ಹೇಳಿದಾಗ, ನೀವು ನನ್ನ ಓದ್ಕೊಳ್ಳೋದಕ್ಕೆ ಬರಬೇಡಿ, ಮನೋಜ್ ಅವ್ರನ್ನ ನೋಡೋದಕ್ಕೆ ಬನ್ನಿ, ನಿಮ್ಮ ಅಣ್ಣನ ನೋಡೋದಕ್ಕೆ ಬನ್ನಿ ಅಂತ ಹೇಳ್ತಾರೆ. ಈಗ ಏನೋ ಮನೋಜನ ಅವನ ಯಾಕಮ್ಮ ದೇವಸ್ಥಾನಕ್ಕೆ ಬರ್ತಾನೆ, ಅವನು ಯಾವುದಾದ್ರೂ ಪಾರ್ಕಲ್ಲಿ ಕೂತಿರ್ತಾನೆ ಅಂತ ಹೇಳಿದಾಗ, ಇಲ್ಲ ರೀ ದೇವಸ್ಥಾನದಲ್ಲಿದ್ದಾರೆ. ದೇವಸ್ಥಾನದಲ್ಲಿ ಅವ್ನಿಗೆ ಏನಮ್ಮ ಕೆಲಸ, ಅವನೇನು ಮಾಡ್ತಾನೆ ಅಲ್ಲಿ ಬಂದು ಅಂತ ಹೇಳಿದಾಗ, ಭಿಕ್ಷೆ ಬೇಡ್ತಾ ಇದ್ದಾರೆ ರೀ ಅಂತ ಹೇಳ್ತಾರೆ. ಏನು ಹೇಳ್ತಾ ಇದೆಯಮ್ಮ, ತಮಾಷೆ ಮಾಡಬೇಡ, ಸುಮ್ಮನಿರು ನೀನು, ಹೋಗಿ ಸ್ಲಿಮ್ ಆಗಿ ಸೂಟು ಬುಟ್ಟು ಹಾಕ್ಕೊಂಡು ಸೆಂಟ್ ಹೊಡ್ಕೊಂಡು ಹೋಗಿ ಪಾರ್ಕಲ್ಲಿ ಕೂತ್ಕೊಂಡು ಆರಾಮಾಗಿ ನಿದ್ದೆ ಮಾಡ್ಕೊಂಡು ಆಡ್ಕೊಂಡು ಬರ್ತಾನೆ. ಅವ್ನು ಭಿಕ್ಷೆ ಬೇಡ ಅಂತ ಕರ್ಮ ಏನು ಬಂದಿದೆ, ನಾನು ನಿಜವಾಗ್ಲೂ ನೋಡಿರೋದನ್ನೇ ಹೇಳ್ತಾ ಇದ್ದೀನಿ, ನೀವು ಬಂದ್ರಿ ನಾನು ಹೋಗಿ ಮಾತಾಡ್ಸಿದ್ರೆ ಸರಿ ಇರಲ್ಲ ಅಂತ ನಿಮ್ಗೆ ಹೇಳ್ತಾ ಇರೋದು, ಬನ್ನಿ ಅಂತ ಹೇಳಿ ಹೇಳ್ತಾಳೆ. ಈ ಇರಮ್ಮ ಬಂದೆ ಅಂತ ಹೇಳಿ ಬರ್ತಾನೆ. ಎಲ್ಲಮ್ಮ ಮನೋಜ, ನೀನು ಯಾರನ್ನೋ ನೋಡ್ಕೊಂಡು ಏನೋ ಕನ್ಫ್ಯೂಸ್ ಆಗಿದೆಯಾ ಅಷ್ಟೇ ಅಂತ ಹೇಳಿದಾಗ, ಅಲ್ಲಿ ನೋಡ್ರಿ ಅವರೇ ತಾನೇ ಭಿಕ್ಷೆ ಬೇಡ್ತಾ ಇರೋದು ಅಂತ ಹೇಳಿ ತೋರಿಸ್ತಾಳೆ. ಮನೋಜನ ನೋಡಿ ಸೂರ್ಯಂಗೆ ಫುಲ್ ಶಾಕ್ ಆಗಿ ಹೋಗ್ಬಿಡುತ್ತೆ. ತುಂಬ ಬೇಜಾರು ಮಾಡ್ಕೊಂಬಂದು, ಮನೋಜ ಏನು ಇದೆಲ್ಲ ಅಂತ ಹೇಳಿದಾಗ, ಏನು ಗೊತ್ತಿಲ್ಲದೆ ಇರೋಂಥರ ಸುಮ್ಮನೆ ಕೂತ್ಕೊಂಡು ಭಿಕ್ಷೆ ಬೇಡ್ತಾ ಇರ್ತಾನೆ. ಅವನ್ನ ನೋಡಿ ತುಂಬಾ ಬೇಜಾರು ಮಾಡಿಕೊಂಡು ಕಣ್ಣೀರಾಗ್ತಾನೆ. ಇದಿಷ್ಟು ಶುಕ್ರವಾರದ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್.